ಈಗಾಗಲೇ ಏನು ಆ ಒಂದು ಕುಟುಂಬಕ್ಕೆ ಮುಖ್ಯಮಂತ್ರಿಗಳ ಜೊತೆಗೆ ನಮ್ಮ ಸಲೀಂ ಅಹ್ಮದ್ ಸಾಹೇಬರು ಈಗಾಗಲೇ ಚರ್ಚೆ ಮಾಡಿದ್ದಾರೆ. ಆ ಕುಟುಂಬಕ್ಕೆ ಸಾಂತ್ವನ ಹೇಳಿಲ್ಲ ಕೂಡ ಅವರು ತಿಳಿಸಿದ್ದಾರೆ. ಜೊತೆಗೆ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಪರಿಹಾರ ಕೊಡುವಂಥದ್ದು ಕೂಡ ಘೋಷಣೆ ಮಾಡಲಿಕ್ಕೆ ಕೂಡ ಈಗ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಅದರ ಜೊತೆಗೆ ನಾನು ಕೂಡ ಸ್ಲಮ್ ಬೋರ್ಡ್ ಅಧ್ಯಕ್ಷನಾಗಿ ಆ ಒಂದು ಕುಟುಂಬಕ್ಕೆ ವಾಸ ಮಾಡಲಿಕ್ಕೆ ಒಂದು ಮನೆಯನ್ನು ಕೂಡ ಕೊಡಬೇಕಂತೇಳಿ ಕೂಡ ಡಿಸೈಡ್ ಮಾಡಿದ್ವಿ. ನಾವು ಒಂದು ಮನೆ ಕೂಡ ಕೊಡ್ತಾಯಿದ್ವಿ. 10 ಲಕ್ಷ ಪರಿಹಾರದ ಜೊತೆಗೆ ಅವರಿಗೆ ಇರಲಿಕ್ಕೆ ಒಂದು ಮನೆಯನ್ನು ಕೂಡ ಕೊಡ್ತೀವಿ. ಮತ್ತು ವೈಯಕ್ತಿಕವಾಗಿ ನಮ್ಮದೇನು ಸಹಾಯ ಮಾಡಬೇಕು ಅದನ್ನು ಕೂಡ ಮಾಡ್ತೀವಿ. ಈ ಪೊಲೀಸರಿಗೆ ರಿವಾರ್ಡ್ ಖಂಡಿತವಾಗಿ ಚರ್ಚೆ ಮಾಡಿ ಇವತ್ತು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ಪೊಲೀಸ್ ಇಲಾಖೆಯಿಂದ. ಎಲ್ಲ ಒಂದು ಕಡೆ ಸಮಾಜಕ್ಕೂ ಕೂಡ ಒಂದು ಒಳ್ಳೆಯ ಮೆಸೇಜನ್ನು ಕೊಟ್ಟಿದ್ದಾರೆ. ಬಹುಶಃ ಇಂಥ ಏನು ಅಮಾನ್ಯ ಕೃತ್ಯವನ್ನು ಮಾಡಿದ್ದಾರೆ, ಇಂಥ ಏನು ಡ್ರಗ್ಸು ಮಾಫಿಯಾ ಹೆಸರಿನಲ್ಲಿ ಏನೋ ಸೈಕು ಅದೇನಂತೆ ಅಂತ ಹೆಸರಿನಲ್ಲಿ ಇಂಥ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಬಹುಶಃ ಬರುವಂಥ ದಿನಗಳಲ್ಲಿ ಇದು ಏನು ಇವತ್ತು ಪೊಲೀಸ್ ಒಂದು ನಿರ್ಧಾರ ತೆಗೆದುಕೊಂಡಿದೆ, ಇದು ಬಹುಶಃ ಬೇರೆಯವರಿಗೆ ನಡುಕುಟ್ಟಿಸುವಂಥ ಕೆಲಸನೇ ಮಾಡಿದ್ದಾರೆ. ಖಂಡಿತವಾಗಿ ಥ್ಯಾಂಕ್ ಯು ಸರ್. ಈಗಾಗಲೇ ಏನು ಆ ಒಂದು ಕುಟುಂಬಕ್ಕೆ ಮುಖ್ಯಮಂತ್ರಿಗಳ ಜೊತೆಗೆ ನಮ್ಮ ಸಲೀಂ ಅಹ್ಮದ್ ಸಾಹೇಬರು ಈಗಾಗಲೇ ಚರ್ಚೆ ಮಾಡಿದ್ದಾರೆ. ಆ ಕುಟುಂಬಕ್ಕೆ ಸಾಂತ್ವನ ಹೇಳಿಲ್ಲ ಕೂಡ ಅವರು ತಿಳಿಸಿದ್ದಾರೆ. ಜೊತೆಗೆ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಪರಿಹಾರ ಕೊಡುವಂಥದ್ದು ಕೂಡ ಘೋಷಣೆ ಮಾಡಲಿಕ್ಕೆ ಕೂಡ ಈಗ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಅದರ ಜೊತೆಗೆ ನಾನು ಕೂಡ ಸ್ಲಮ್ ಬೋರ್ಡ್ ಅಧ್ಯಕ್ಷನಾಗಿ ಆ ಒಂದು ಕುಟುಂಬಕ್ಕೆ ವಾಸ ಮಾಡಲಿಕ್ಕೆ ಒಂದು ಮನೆಯನ್ನು ಕೂಡ ಕೊಡಬೇಕಂತೇಳಿ ಕೂಡ ಡಿಸೈಡ್ ಮಾಡಿದ್ವಿ. ನಾವು ಒಂದು ಮನೆ ಕೂಡ ಕೊಡ್ತಾಯಿದ್ವಿ. 10 ಲಕ್ಷ ಪರಿಹಾರದ ಜೊತೆಗೆ ಅವರಿಗೆ ಇರಲಿಕ್ಕೆ ಒಂದು ಮನೆಯನ್ನು ಕೂಡ ಕೊಡ್ತೀವಿ. ಮತ್ತು ವೈಯಕ್ತಿಕವಾಗಿ ನಮ್ಮದೇನು ಸಹಾಯ ಮಾಡಬೇಕು ಅದನ್ನು ಕೂಡ ಮಾಡ್ತೀವಿ. ಈ ಪೊಲೀಸರಿಗೆ ರಿವಾರ್ಡ್ ಖಂಡಿತವಾಗಿ ಚರ್ಚೆ ಮಾಡಿ ಇವತ್ತು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ಪೊಲೀಸ್ ಇಲಾಖೆಯಿಂದ. ಎಲ್ಲ ಒಂದು ಕಡೆ ಸಮಾಜಕ್ಕೂ ಕೂಡ ಒಂದು ಒಳ್ಳೆಯ ಮೆಸೇಜನ್ನು ಕೊಟ್ಟಿದ್ದಾರೆ. ಬಹುಶಃ ಇಂಥ ಏನು ಅಮಾನ್ಯ ಕೃತ್ಯವನ್ನು ಮಾಡಿದ್ದಾರೆ, ಇಂಥ ಏನು ಡ್ರಗ್ಸು ಮಾಫಿಯಾ ಹೆಸರಿನಲ್ಲಿ ಏನೋ ಸೈಕು ಅದೇನಂತೆ ಅಂತ ಹೆಸರಿನಲ್ಲಿ ಇಂಥ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಬಹುಶಃ ಬರುವಂಥ ದಿನಗಳಲ್ಲಿ ಇದು ಏನು ಇವತ್ತು ಪೊಲೀಸ್ ಒಂದು ನಿರ್ಧಾರ ತೆಗೆದುಕೊಂಡಿದೆ, ಇದು ಬಹುಶಃ ಬೇರೆಯವರಿಗೆ ನಡುಕುಟ್ಟಿಸುವಂಥ ಕೆಲಸನೇ ಮಾಡಿದ್ದಾರೆ. ಖಂಡಿತವಾಗಿ ಥ್ಯಾಂಕ್ ಯು ಸರ್.